হেল্ল' গাইজ, নমস্কাৰ। সকলোকে স্বাগতম জনাইছোঁ মোৰ অন্য এটি ব্লগলৈ। আজি মই গৈ আছোঁ এটা কাবাডী খেল চাবলৈ কাৰণে। গ্ৰাউণ্ডত গৈ পাই আপোনালোকক দেখুৱাই আছোঁ। গৈ আছে এতিয়া, আপোনালোকে চাই গৈ থাকক। অলৰেডি স্কুটি পাৰ্কিং কৰা হৈ গ'ল। এতিয়া মেইন ৰাস্তাৰ পৰা গৈ আছোঁ। What a tackle! Swastik 3, 7 soldiers 2. 3-2 ಒಂದು ಅಂಕದ ಮುನ್ನಡೆಯಲ್ಲಿ ಸ್ವಸ್ತಿಕ್ ಸ್ಪೋರ್ಟ್ಸ್ ಕ್ಲಬ್. ಸ್ವಸ್ತಿಕ್ 4, 7 soldiers 2. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಾಜಿ ಸಚಿವರಾಗಿದ್ದಂತಹ ಸನ್ಮಾನ್ಯ ಶ್ರೀಯುತ ಡಿ.ವಿ. ಸದಾನಂದ ಗೌಡರವರ ಸುಪುತ್ರರು ಶ್ರೀಯುತ ಕಾರ್ತಿಕ್ ಸದಾನಂದ ಗೌಡರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಈ ಒಂದು ಕಬಡ್ಡಿ ಪಂದ್ಯಗಳಿಗೆ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಮೋದಿ ಕಪ್ 2024 ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಂದ್ಯ ಸಿಕ್ಕಿದೆ. ಜಾಲಿ ಜಾಲಿ ಎಲ್ಲ ಫುಲ್ ಜಾಲಿ. ನಿಜವಾಗ್ಲೂ ಮೋದಿ ಕಪ್ 2024 ಒಂದು ರೀತಿಯಲ್ಲಿ ಫೈನಲ್ ಪಂದ್ಯದ ರೀತಿಯಲ್ಲಿ ಒಂದು ಪಂದ್ಯ ಮೂಡಿ ಬಂದಿದೆ. ಎಲ್ಲ ನಮ್ಮ ಗಣ್ಯಾತಿ ಗಣ್ಯರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. এতিয়া চাওক ছোৱালীবিলাকৰ ಜೋರ ಚಪ್ಪಾಳೆಯೊಂದಿಗೆ ಬಾಲಕಿಯರ ವಿಭಾಗದ ಫೈನಲ್ ಪಂದ್ಯದ ಆಟಗಾರ್ತಿಯರ ಒಂದು ಪರಿಚಯ ಕಾರ್ಯಕ್ರಮ. ಇದಾದ ನಂತರ ಫಸ್ಟ್ ಕ್ವಾರ್ಟರ್ಸ್ ಕ್ಲಾಸಿಕ್ ನ್ಯಾಷನಲ್ಸ್ ಹಾಗೂ ರಾಮಮೂರ್ತಿ ನಗರ ಎರಡು ತಂಡಗಳಿಗೆ ಇದು ಪ್ರಥಮ ಕರೆ. ಕ್ಲಾಸಿಕ್ ನ್ಯಾಷನಲ್ಸ್ ಹಾಗೂ ರಾಮಮೂರ್ತಿ ನಗರ ಫಸ್ಟ್ ಕ್ವಾರ್ಟರ್ಸ್ ಫಸ್ಟ್ ಮ್ಯಾಚ್. ಕ್ಯಾಪ್ಟನ್ಸ್ ಗೆಟ್ ರೆಡಿ. ಈ ಒಂದು ಕಾರ್ಯಕ್ರಮಕ್ಕೆ ಬಾಲಕಿಯರ ವಿಭಾಗದ ಒಂದು ಫೈನಲ್ ಪಂದ್ಯದ ಆಟಗಾರರ ಪರಿಚಯ ಕಾರ್ಯಕ್ರಮದೊಂದಿಗೆ ಶುಭ ಹಾರೈಸ್ತಾ ಇರುವಂತಹ ಶ್ರೀಯುತ ನಾಗರಾಜ್ರವರು, ಮಂಜುಶ್ರೀ ಇಂಜಿನಿಯರಿಂಗ್ ವರ್ಕ್ಸ್ ಮಾಲೀಕರು. ಗೆದ್ದಂತ ತಂಡಕ್ಕೆ 2,000 ಹಾಗೆ ಪರಾಜಿತಗೊಳ್ಳುವಂತಹ ತಂಡಕ್ಕೆ 1,000 ರೂಪಾಯಿ ಬಹುಮಾನವನ್ನು ನೀಡಿ ಗೌರವಿಸಲಿದ್ದಾರೆ. ಹಾಗೆ ಶ್ರೀಯುತ ಆರ್ ಜಗನ್ನಾಥ್ರವರು ಭಾರತ್ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರು ಒಂದು ಫೋಟೋ ಸೆಷನ್ ಕಾರ್ಯಕ್ರಮದಲ್ಲಿ, ಹಾಗೆ ಶ್ರೀಯುತ ದಿವಾಕರ್ ಅವರು ಕ್ರೀಡಾ ಪ್ರೋತ್ಸಾಹಕರಾಗಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. কবাডী স্পনচৰবিলাকৰ সৈতে ইহঁতৰ গোটেইকেইটা একেলগে এটা গ্ৰুপ ফটো মাৰি আছে। ಹಲೋ ಚೆಕ್. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಬೆಂಗಳೂರದ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ವಿಭಾಗದ ಫೈನಲ್ ಪಂದ್ಯ ಇದೀಗ ಆರಂಭಗೊಳ್ತಾ ಇದೆ.
ಶಂಕರ್ನಾಥ್ ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್. ಎಸ್ ನೋಡಿ, ನಮ್ಮ ಪ್ರೇಕ್ಷಕರಿರ್ಬೋದು, ಆಟಗಾರರಿರ್ಬೋದು, ಒಂದು ಪಲ್ಸರ್ ಬೈಕ್ನ ಕೀ ಈ ಗ್ರೌಂಡ್ ಹತ್ರ ಎಲ್ಲೋ ಮಿಸ್ ಆಗಿದೆ. ದಯವಿಟ್ಟು ಯಾರಿಗೆ ಸಿಕ್ಕಿದ್ರು ನೀಡ್ಬೇಕಂತ ಕೇಳ್ಕೊತಿದ್ದೆ. ಹೊಡಿವೇಲ್ ಬೆಂಗಳೂರು ಉತ್ತರದ ಯುವ ಕಬಡ್ಡಿ ಕ್ರೀಡಾಪಟುಗಳಿಗೆ ಹಾಗೆ ಫಸ್ಟ್ ಕ್ವಾರ್ಟರ್ ಫೈನಲ್ ಕ್ಲಾಸಿಕ್ ರಾಮಮೂರ್ತಿ ನಗರ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮಾರುತಿ ನಗರ ಹಾಗೂ ಲಕ್ಷ್ಮಿ ಗ್ಯಾಲರಿ. ಥರ್ಡ್ ಕ್ವಾರ್ಟರ್ ಫೈನಲ್ 7 ಸೋಲ್ಜರ್ಸ್ ಹಾಗೂ BCYA. ಫೋರ್ತ್ ಕ್ವಾರ್ಟರ್ ಫೈನಲ್ ದೊಡ್ಡಮರಳಿ ವರ್ಸಸ್ HMT ಕಾಲೇಜ್. ದಾಳಿಯಲ್ಲಿ ನಿಸರ್ಗ ಶಂಕರ್ನಾಥ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಆಟಗಾರ್ತಿ, PU ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಆಟಗಾರ್ತಿ. 2-2 ಸಮಬಲ ಹೋರಾಟದಲ್ಲಿ ಪಂದ್ಯ 2 ಈಚ್. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿ ಅತ್ಯಂತ ವೇಗವಾಗಿ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. 3-2 in favor of ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್. ಬಾಲಕರ ವಿಭಾಗದ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಕ್ಲಾಸಿಕ್ ನ್ಯಾಷನಲ್ಸ್ ವಿರುದ್ಧ ರಾಮಮೂರ್ತಿ ನಗರ. ಬೇಡವಾದಂತಹ ಟ್ಯಾಕಲ್ಗೆ ಮುಂದಾದರು. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿದ್ದಂತಹ ಆಟಗಾರ್ತಿ ಒಂದು ಆತುರದ ನಿರ್ಧಾರ, ವೇಟ್ ಮಾಡಬಹುದಾಗಿತ್ತು. 3-3 ಸಫಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ಎಲ್ಲ ನಮ್ಮ ಪ್ರೇಕ್ಷಕ ಚಪ್ಪಲೊಂದಿಗೆ ಆಟಗಾರರಿಗೆ ಒಂದು ಸ್ವಲ್ಪ ಹುರಿದುಂಬಿಸೋಣ. ಉದ್ದೇಶದಿಂದ ಅವರಿಗೂ ಸಹ ಪಂದ್ಯವನ್ನು ಆಡಿಸಿ ಅದರಲ್ಲಿ ವಿಜೇತ ತಂಡಗಳಿಗೆ ಗೌರವಿಸಲಾಗ್ತಾ ಇದೆ. ಮುಂದಿನ ಪಂದ್ಯ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮಾರುತಿ ನಗರ ಹಾಗೂ ಲಕ್ಷ್ಮಿ ಗ್ಯಾಲರಿ. ಬೋತ್ ದ ಟೀಮ್ ಕ್ಯಾಪ್ಟನ್ಸ್ ಗೆಟ್ ರೆಡಿ. ಫಸ್ಟ್ ಕಾಲ್ ಫಾರ್ ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮಾರುತಿ ನಗರ ಹಾಗೂ ಲಕ್ಷ್ಮಿ ಗ್ಯಾಲರಿ. ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯರು ಇದೇ ಒಂದು ಮೈದಾನದಲ್ಲಿ ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ನಮ್ಮ ಆರ್ ಶೇಖರ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ನಮ್ಮ HMT ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿಯ ಹಾಗೂ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಹಿರಿಯ ಒಂದು ಸದಸ್ಯರ ಒಂದು ಮಾರ್ಗದರ್ಶನದಲ್ಲಿ ಬೆಳೀತಾ ಇರುವಂತಹ ಬಾಲಕಿಯರು ಅವರು ಈ ಒಂದು ಪಂದ್ಯಾವಳಿಯಲ್ಲಿ ಉತ್ತಮವಾದ ಒಂದು ಪ್ರದರ್ಶನ ನೀಡೋದ್ರ ಮೂಲಕ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ನಮ್ಮ ಶ್ರೀಯುತ YA ನಾರಾಯಣಸ್ವಾಮಿ ಸರ್ ಅವರು ಈ ಒಂದು ಬಹುಮಾನವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆ. ಈ ಬಹುಮಾನದ ಒಂದು ಪ್ರಾಯೋಜಕರಾಗಿ ಶ್ರೀಯುತ ನಾಗರಾಜರವರು, ಮಂಜುಶ್ರೀ ಇಂಜಿನಿಯರಿಂಗ್ ವರ್ಕ್ಸ್ನ ಮಾಲೀಕರು. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ದಿನಗಳಲ್ಲಿ ಅಶ್ವಿನಿ ಸ್ಪೋರ್ಟ್ಸ್ ಕ್ಲಬ್ ತಂಡ ನಮ್ಮ ಬೆಂಗಳೂರಿನಲ್ಲಿ ಒಂದು ಉತ್ತಮ ತಂಡವಾಗಿ ಹೊರಹೊಮ್ಮಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಾಗಲೇ আৰু এই টিমটো হৈছে উইনাৰ টিম। ನಮ್ಮ ಸಂಜಯನಗರ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಭಾಗ್ಯವತಿ ಮೇಡಮ್ ಅವರು
ಈ ಪ್ರಥಮ ಸ್ಥಾನವನ್ನು ಪಡ್ಕೊಂಡಂತ ಶಂಕರ್ ನಾಗ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ್ತಿಯರಿಗೆ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ. ಎಲ್ಲ ಆಟಗಾರ್ತಿಯರಿಗೆ ಮೆಡಲ್ಗಳನ್ನ ನೀಡಿ ಆಟಗಾರ್ತಿಯರಿಗೆ ಗೌರವಿಸಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಲಿ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮ ನೆಚ್ಚಿನ ಜನನಾಯಕರು ಸನ್ಮಾನ್ಯ ಶ್ರೀಯುತ ವೈ.ಎ. ನಾರಾಯಣಸ್ವಾಮಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ আৰু এয়া উইনাৰ্ছে পাব আৰু এইটো ৰানাৰ্ছে পাব। এইবিলাক চব কাপবিলাক আছে। উইনাৰ্ছৰ এইটো একচুৱেলি বয়সৰ হয়, লেডিছৰ অলৰেডি হৈ গ'ল। ಆಟವನ್ನು ಪ್ರಾಯೋಜನ ಮಾಡಿದ್ದಾರೆ। ಮೊದಲನೇದಾಗಿ ಅವರೆಲ್ಲರಿಗೂ ನಾನು ಶುಭಾಶಯ ಕೋರ್ತಾ ಇದ್ದೇನೆ ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ। আৰু চাইকেলটো পাব ফাৰ্ষ্ট ৰানাৰ্ছ। ಎರಡನೇದಾಗಿ ফাইনেলি গাইজ যাবলৈ ওলালোঁ। আজিলৈ ইমানতে ল'ৰাবিলাকৰ খেল চলি আছে, সিহঁতৰ ফাইনেল মানে কোৱাৰ্টাৰ ফাইনেল চলি আছে। মই চাব নোৱাৰিলোঁ, আজিলৈ ইমানতে এৰিলোঁ। টাটা বাই বাই। ভিডিঅ'টো ভাল পালে লাইক কৰিব একেবাৰে নাপাহৰিব, আৰু চেনেলটো যদি কোনোবাই নতুনকৈ ভিজিট কৰি আছে ছাবস্ক্ৰাইব কৰিবলৈ একেবাৰে নাপাহৰিব। বাই বাই।